ವಾದಿ ಮಾಡ್ಲಕ್ ನಿಂತೈತಿ ಅಂದ್ರ ಕುಸ್ತಿ ಪಳ್ಯಾಗ ಒಂದ್ ಅವ್ರದ್ರ ಗಚ್ಚಾಗಿರ್ಬೇಕು ಒಂದ್ ನಮ್ಮದ್ರ ಗಚ್ಚಾಗಿರ್ಬೇಕು. ಹೌದು ಹೌದು ತಂಗಿ. ಅದಕ್ಕೆಪ್ಪ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ, ಅತಣಿ ತಾಲೂಕದಾಗ ಹಾಡಿಕೆ ಮಾಡೋದು ಬೇರೆಯಪ್ಪ. 6 ಶಾಸ್ತ್ರ 18 ಪುರಾಣ 4 ವೇದ 28 ದಿವ್ಯ ಉಪನಿಷತ್ತುಗಳು ಓದಿದವ್ರಿಗೆ ಸಹಿತ ದೇವ್ರ ಸಿಕ್ಕಿಲ್ಲ. ಅವ ದೇವ್ರ ಅದಾನ ಅಂದ್ರೆ ಇದು ಹಾಲಳ್ಳಿ ಊರಾಗ ಕೈಯಾಗ ಹಿಡಿದು ತೋರ್ಸ್ರಿ ಅವ ಪರಮಾತ್ಮ. ಬೇಕಲ್ಲ ಏನು ಕೈ ಅದಾವ ಕಾಲ ಅದಾವ ಏನದಾವ ಬಲಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಅದ್ವೈತದಾನೋ ಏನ ಕೈಯ ಕಾಲ ಅವಂಗ ಅದಾವೋ ಏನ್ ಇಲ್ಲೋ, ಏನ ಕರ್ಗದಾನೋ ಬೆಳಗದಾನೋ ಕೆಂಪಗದಾನೋ ಹಸರದಾನೋ ಹಳದಿ ಅದಾನು ಯಾವಂಗ ಕಂಡಾನ ಏನು ಮುಣಿಸ್ಯಾನ ಏನು ತಿನ್ಸ್ಯಾನ ಯಾರಿಗೆ ಭೇಟಿಯಾಗ್ಯಾನ. ವಾದಿ ಮಾಡ್ಲಕ್ ನಿಂತೈತಿ ಅಂದ್ರ ಕುಸ್ತಿ ಪಳ್ಯಾಗ ಒಂದ್ ಅವ್ರದ್ರ ಗಚ್ಚಾಗಿರ್ಬೇಕು ಒಂದ್ ನಮ್ಮದ್ರ ಗಚ್ಚಾಗಿರ್ಬೇಕು. ಹೌದು ಹೌದು ತಂಗಿ. ಅದಕ್ಕೆಪ್ಪ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ, ಅತಣಿ ತಾಲೂಕದಾಗ ಹಾಡಿಕೆ ಮಾಡೋದು ಬೇರೆಯಪ್ಪ. ಕರೆ ತಂಗಿ. ಯಾಕಡೆ ಗೋಳ ಗೋಚ ಕಟ್ಟದ ಕಡಿಯಾಕ ಆಗ್ಲಕ್ ಬರ್ತೈತಿ. ಇಲ್ಲಿ ಹಂಗಿಲ್ಲ, ಇಲ್ಲಿ ನಡೆಯಂಗಿಲ್ಲ. ಇಲ್ಲಿ ಮನಿಗೆ ಇಬ್ಬಿಬ್ರು ಶಾನ್ಯಾರದಾರ. ಡೋಲಿಪದವ್ರು ಕೇಳ ಅದಕ್ಕೂ ತಯಾರ, ಭಜನದವ್ರನ್ನ ಕೇಳ ಅದಕ್ಕೂ ತಯಾರ, ಪಾರಿಜಾತ ಕೇಳ ಅದಕ್ಕೂ ತಯಾರ. ಬಾಳ ಇಲ್ಲೇ ದೂರ ದಾಟಿದ್ರ ಅತನಿ ಬಿಟ್ಟು ಒಂದ್ 25 ಕಿಲೋಮೀಟರ್ ದಾಟಿದ್ರ ಬಾಳಿಗೇರಿ ಊರ ಅಪ್ಪಣ ವಸ್ತಾರ ದೊಡ್ಡ ಕವಿಗಾರ ಊರಾಗಿ ಹೋಗ್ಯದಾರಿ ಅದು. ಹಂಗ ಶಾನ್ಯಾರ ಊರ್ ಬಂದೈತಿ. ಅದಕ್ಕೆ ಹೇಳ್ತಾರು ಇವತ್ತು ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ, ಗದ್ದದ ಕುಸ್ತಿ ಆಗಬಾರ್ದು. ಅದಕ್ಕೆ ಹೇಳ್ತಾರು ಏನಂತ, ಜ್ಞಾನಿಕೋ ಜ್ಞಾನಿ ಮಿಲಿತದೋ ಬಾತ, ಗದ್ದೆಕೋ ಗದ್ದ ಮಿಲಿತದೋ ಲಾತ. ಜ್ಞಾನದ ಕುಸ್ತಿ ಆಗ್ಬೇಕು ವಿನಃ ಗದ್ದದ ಕುಸ್ತಿ ಆಗಿರಬಾರ್ದು. ಶಾನ್ಯದಾರಿ ಅವರು ಬಿ. ಅದಕ್ಕೆ ಈಗೇನ್ ಹೇಳ್ತಾರೆ ಕವಿಗಳು, ಏನಂತ ಹೇಳ್ತಾರ ತಂಗಿ, ನಾವೇ ದುಡಿದು ನಾವೇ ಊಟ ಮಾಡುವಾರು. ಹೌದಲ್ಲ, ಏ ನಿಮ್ಮ ದೇವರ ಪಾಲೇನದಿ. ಸುಖ ದುಃಖ ನಾವೇ ನೋಡುತ್ತೀವ, ನಿಮ್ಮ ದೇವರ ಎಲ್ಲ ಮೋದಿ ಕುಂತ ಕೇಳ ಗೋದಿ. ಹಾಗೆ ಆಗ ಹಾಗೆ ಆಗ ನಮ್ಮ ಸುಖ ದುಃಖ ನಾವೇ ನೋಡುತ್ತೀವ, ನಿಮ್ಮ ದೇವರ ಎಲ್ಲ ಮೋದಿ ಕುಂತ ಕೇಳ ಗೋದಿ. ಹಾಗೆ ಆಗ ಹಾಗೆ ಆಗ ನೀನೇ ದೇವಾರ ಅಂತ ಯಾರ ಅರಿತಾರ ಹೇಳು, ನೀನೇ ದೇವಾರ ಅಂತ ಯಾರ ಅರಿತಾರ ಹೇಳು, ಯಾರ ಅರಿತಾರ ಹೇಳು. ನೀನೇ ದೇವರಂತ ಯಾರು ಅರಿತಾರೋ. ಹೌದುವಾ, ಏ ದೇವರನ್ನು ಮಾತ ಬ್ಯಾರೆ. ಏ ದೇವರಿದ್ದಾರ ದೇವಿನ ಕಾರ್ಖಾನೆ ರಾತ್ರಿ ಹಗಲು ಹೆಂಗ ನಡಿತೈತಿ, ಏನ ಉಣತೈತಿ ಹೆಂಗ ತಿರುಗತೈತಿ. ಹಾಗೆ ಆಗ ಹಾಗೆ ಆಗ ಏ ದೇವರಿದ್ದಾರ ದೇವಿನ ಕಾರ್ಖಾನೆ ರಾತ್ರಿ ಹಗಲು ಹೆಂಗ ನಡಿತೈತಿ, ಹೆಂಗ ಉಣತೈತಿ ಹೆಂಗ ತಿರುಗತೈತಿ. ಹಾಗೆ ಆಗ ಹಾಗೆ ಆಗ ನಿನ್ನ ದೇವರಿದ್ದಾರ ಇರ್ಬೇಕು ಅಂದ ಮೂಲ್ಯಾಗ ಇರ್ಬೇಕ ಮೂಲ್ಯಾಗ. ನಿಮ್ಮ ಹರದಾಸರ ಕೋಲ್ಯಾಗ ಹಾಗೆ ಆಗ ನಿನ್ನ ದೇವರ ಹೊರಗ್ಯಾಕ ಬಂದು ಎಂತ ತುಟ್ಯಾಗ ಬಂದು ತುಟ್ಯಾಗ. ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಹಾಗೆ ಆಗ ಇದರ ಉತ್ತರ ಕೊಡುವುದು ಹೆಂಗಾಗಿತ್ತು ಲಟ್ಯಾಗ ಮಜಿಮಾಳ ಲಟ್ಯಾಗ. ಕೆಳಗೇಡಿ ತಿರಕ ಸೋಟ್ಯಾಗ ಹಾಗೆ ಆಗ ಏ ನನಗ ಕೂನ ಇಲ್ಲೋ ನಿಮ್ಮ ದೇವರ, ನನಗ ಕೋನ ಇಲ್ಲ ನಿಮ್ಮ ದೇವರ.
ಮೈಕ್ ನೆಟ್ಟಗೆ ಮಾಡಿಪ್ಪ ಅದನ್ನ. ಹೇಳ್ರಿ. ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ? ಖರೆ ಐತಲ್ಲ ತಂಗಿ. ಇಲ್ಲಿ ಚತ್ಯಾನ ಹಾಡ್ಕಿ ಮಾಡಿದೀವಂದ್ರ ಸಂಜೆ ಮಾಡಿ ನಮ್ಮ ಪಗಾರ ಕೊಡ್ರಿ ಪಾತ ಕೇಳಕ ಮಾಲಕರಾಗ್ತಿವಿ. ಯಾಕ? ಹೌದು ದುಡಿಕೆ ಆಗೈತಿ. ದುಡಿಕೆ ಆದಲ್ಲೇ ಪಗಾರ ಕೇಳ್ತೀವ. ನಾವು ದುಡಿದ ಬಳಕ ನಮಗ್ ಹೊಟ್ಟೆ ತುಂಬಾ ಅನ್ನ ಸಿಗ್ತಿತ್ತಂದ್ರ ನಿಮ್ಮ ದೇವರ ಪಾಲ ಏನೈತಿ ಇದ್ರಾಗ? ಏನೂ ಇಲ್ಲ, ಏನೂ ಇಲ್ಲ. ಯಥಾಭಕ್ತಿ ತಥಾ ದೇವ. ಹೆಂಗ ದುಡುಕಿ ಹೆಂಗ ಪಗಾರ. ನಾವ ದುಡದ ಬಳಕ ನಮ್ಮ ಮನ್ಯಾಗಿನ ಒಲಿ ಹೊತ್ತಿದ್ವು ಅಂದ್ರ ಅವ ಎಲ್ಲಿದಾನ ಪರಮಾತ್ಮ? ಬೇಕಲ್ಲ. ಇಲ್ಲ ಏನ್ ಅವ್ ದುಡ್ಡು ತಂದು ಹಾಕ್ಲತ್ತೇನ ಹೊಟ್ಟಿಗೆ? ಇಲ್ಲ. ಕಾಯಕ ದೃಢದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ, ಕಡಮೂರ್ಖನಿಗೆ ಬಿಡದಪ್ಪ ಯಮ ಸೋಲಿ. ನಾನ್ ಅವ್ರಿಗೆ ಬಿಡಂಗಿಲ್ಲ. ಅದು ಬೇಕ ದುಡಿಬೇಕ. ದುಡಿಬೇಕಾಗೈತಿ. ಕೈ ಕೆಸರಾದರೆ ಬಾಯಿ ಮೊಸರು. ಹಂಗ ಪರಮಾತ್ಮ ಎಲ್ಲರಿಗೂ ಎಲ್ಲಾ ಕುಡ್ತಿದ ತಿಳ್ಕೊನಿ. ಎಷ್ಟೋ ಮಂದಿ ಪಾಪ ಎಷ್ಟೋ ಗಟಾರ ದಂಡ್ಯಪ್ಪ ಬೇಡ್ಕೊಂಡ ತಿರ್ಲಾಕ್ ಹತ್ಯಾವ. ಎಷ್ಟೋ ಮಂದಿ ಬಹಳ ಮಂದಿ ಮೈ ಮ್ಯಾಗ ನೆಟ್ಟಗ ಉಡ್ಲಾಕ್ ಕರಿಬಿಲ್ಲ. ಮತ್ತ ಅಂತದ್ರೊಳಗೆ ದುಡ್ಕೊಂಡ ತಿರ್ಲಾರ್ದ ತುಕ ನಿರ್ವಾಗಿಲ್ಲ. ಇಲ್ಲ ಅಲ್ಲಿ ಎಲ್ಲಿ ಹೋಗ್ಯಾನ ಪರಮಾತ್ಮ? ಕೊಡಬೇಕಾಗಿತ್ತಲ್ಲ, ಕೇಳಾರ್ದ ಕೊಡಬೇಕಾಗಿತ್ತು ನೋಡ ನಾವು ಪರಮಾತ್ಮ. ತಂಗಿ ಕುಡ್ಲಾಕ ಬರಂಗಿಲ್ಲ ತಮ್ಮ. ಜರ ಇವುದ ಲೆಕ್ಕನ್ಯಾಗ ಹಿಡ್ರಿ ಜರ. ಅದಕ್ಕ ಕುಡಾವ್ನ ಹತ್ಯಾಕ ಮೊದಲ ಏನ್ರಿ ಬೇಕ? ಬರೇ ಒಂದ್ ಶೋರೂಮ್ ಗಾಡಿ ಖರೀದಿ ಮಾಡ್ಲಾಕ್ ವಾದಿವಂದ್ರ ಹಿಂದಿನಿಂದ ಆಸ್ತಿ ಎಟ್ಟೈತಿ ಅದನ್ನ ಕೇಳ್ತಾರ ಅವ್ರು. ಮೊದಲು ಕೇಳ್ತಾರಲ್ಲ, ಗಾಡಿ ಕೊಡ್ಬೇಕಾದ್ರು ಹಂಗ ಕೊಡಂಗಿಲ್ಲ. ಹಂಗ ಇಲ್ಲ. ನೀವು ಏನು ಹುಟಾಸ್ ಮಾಡ್ತೀರಿ ತಿಂಗಳಿಗೆ ನೀವು ಪಗಾರ ಎಟ್ಟ? ಬಾಳ ದೂರ ಬೇಡ. ನಾನ ಮಾಡಿ ಒಂದು ಕಾರ್ ಗಾಡಿ ತಗೊಂಡಾಗ ನನ್ನ ಕೇಳ್ಯಾರ ಅವ್ರು. ನೀರೇ ನೋಡ್ಲಾಕ್ ಹೆಣ್ಮಗಳದಿ ಹಣ್ಣೊಂದ್ ಹಾಕಿದ್ರಿ ಕಾರ್ ಗಾಡಿ ಖರೀದಿ ಮಾಡ್ಲಾಕ್ ಬಂದಿ ಏನೈತಿ ನಿನ್ ಹುಟಾಸ್ ಅಂದ್ರ ಅವ್ರು. ಸುಮ್ಮ ಯೂಟ್ಯೂಬ್ ಚಾನೆಲ್ದಾಗ ತೆಗೆದು ತೋರ್ಸಂಟ್ಲಿ ಏನ್ ಅಡ್ಡಿಲ್ಲ ಒಯ್ ಬೈ ಅಂದ್ರ ಅವ್ರು ನಮಗ. ನಮ್ದೊಂದು ಕಾಯಕ ತೋರಿಸಿದೀವು, ಗಾಡಿ ಕೊಟ್ರಪ್ಪ. ನಮ್ದು ಏನ್ರ ಒಂದು ಕಾಯಕ್ ತೋರಿಸನ್ಲೆ ಕೊಟ್ಟಾರಲ್ಲ. ನಿನ್ನ ಪರಮಾತ್ಮ ಮತ್ತೊಬ್ಬರಿಗೆ ಕೊಡ್ಬೇಕಾದ್ರ ಕುಡಾವ್ ಹತ್ಯಾಕ ಐತೇನ? ತನಗ ಮೈ ಮೇಲೆ ಹಾಕೋಲಕ್ ಒಂದ್ ಬಟ್ ಅರಿಬಿಲ್ಲ. ಸರದ ಕುತ್ತನಂದ್ರಾಗ ಏನ ಜಾಗ ಇಲ್ಲ. ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ. ಸುಡಗಾಡದೊಳಗ ಬೂದಿ ಬಡ್ಕೊಂಡು ಹುಲಿ ಚರ್ಮ ಸುತ್ತಕೊಂಡು ಕುಂಡ್ರು ಪರಮಾತ್ಮ. ತನ್ನ ಮೈ ಮೇಲೆ ಹಾಕೋಲಕ ತನಗ ಒಂದ್ ಬಟ್ ಅರಿಬಿಲ್ಲ. ಮತ್ತೊಬ್ಬರಿಗೆ ನೀವೇನೋ ಕೊಡ್ತೀರಿ ಗಂಡ ದೇವ್ರು? ಕೊಡ್ಲಾಕ ಬರಂಗಿಲ್ಲ. ಬೇಡುದಾಗದ ನಿಂದ ನೀಡುದಾಗದ ನಂದ. ನಮಗೈತಲ್ಲ ನೀಡುದು. ಬರೇ ಬೇಡುದಾಗದ ನಿಂದ ನೀಡುದಾಗದ ನಂದ. ಈಗ ನೋಡ್ರಿ ನೀವು ಹೆಂಗ್ರಿ ಮನಿ ಮುಂದ ಒಬ್ಬ ಭಿಕ್ಷುಕ ಬಂದಿರ್ತಾನಿಪ್ಪ. ಬರ್ತಾರಲ್ಲ ಕೈಯಾಗ ಒಂದು ಜೋಳ್ಗಿ ಹಿಡ್ಕೊಂಡ ಯಾವಂತು ಅನ್ನ ನೀಡಿರ್ತಾನವ. ಯಪ್ಪ ನೀಡಿರ್ತಾನ. ಇಲ್ಲ ಯಪ್ಪ ಅಂದ್ರ ಗಪ್ಪ ಕುಂಡ್ದಾಗ್ತತಿ. ಜೋಳಿಗೆ ತುಂಬಂಗಿಲ್ಲ. ಯವ್ವ ಅಂದ್ರ ನೋಡು ಹೊಡೆ ತುಂಬಾ ಅನ್ನ ಸಿಗುದು. ಹಂಗ ಬೇಡುದಾಗದ ನಿಂದ ನೀಡುದಾಗದ ನಂದ. ಅದಕ್ಕೆ ಶಾನೆ ಬಾಳದಾರಿ ಅವ್ರು ಹೇಳತ್ಯಾರ. ಹೇಳ್ತಾನ್ರಲ್ಲ. ಯಾಕಂದ್ರ ಅಲ್ಲಾನು ನೀನ ಪರಮಾತ್ಮನು ನೀನ. ಇದ್ರೊಳಗ ಜರ ಸಂಶಯ ಬರ್ತದ್ರಿಪ್ಪ. ಹೆಂಗ್ರಿ ತಂಗಿ? ಅಲ್ಲಾನು ಅವನ ಪರಮಾತ್ಮನು ಅವನ. ಏಕಲ್ಲನಿಂದ ಲೋಕ ಆಗ್ಯದ. ಇಲ್ಲಿಗೆ ಬಂದಾರ ಸುದ್ದಿ. ಬಂದಾರ. ಅಲ್ಲಾನು ನಾನದನಿ ಪರಮಾತ್ಮನು ನಾನದನಿ ಅಂತ ಹೇಳ್ದಿ. ಹೇಳ್ಯಾನ್ರಲ್ಲ. ಅಲ್ಲಾನು ನೀನ ಇದ್ದಿ ಪರಮಾತ್ಮನು ನೀನ ಇದ್ದಿ ಅಂದ್ರೆ ನಿಮ್ಮ ಇಬ್ಬರು ಒಳಗೆ ಜರ ಪೂಜೆ ಫರಕ್ ಆಗ್ಯಾವ. ಯಾಕ? ಏನ್ ಕಾರಣಕ್ಕ? ಹೆಂಗ ಫರಕ್ ಆಗ್ಯಾವ ಪೂಜಿ ಹೆಂಗ್ ಫರಕ್ ಅದು? ಅಲ್ಲಾನು ಪೂಜೆ ಮಾಡ್ಬೇಕಾದ್ರ ಅವನು ಪೂಜೆ ಬೇರೆ ರೀ. ಹೆಂಗ್ರಿ? ಅವನ ಮೈ ಮ್ಯಾಗ ಒಂದು ಗಲಿಪ್ ಹಾಕಬೇಕ, ಊದಿ ಹಾಕಬೇಕ, ಗಂಟಿ ಬಡಿ ಹಂಗಿಲ್ಲ. ನವಲಿಗೆರಿ ಪುಚ್ಚ ತಗೊಂಡ ಮೈ ಮ್ಯಾಗ ಇಳಿಸಿ ಒಳಗ್ ಕರ್ಕೋತಾರ. ಇದು ಅಲ್ಲನ ಪೂಜೆ. ಅದೇ ಪರಮಾತ್ಮನ ಪೂಜೆ ಹೆಂಗ? 3 ಎಳೆ ಬಿಲ್ವ ಪತ್ರಿ ಬೇಕಲ್ಲ. ಹಣಿ ಮ್ಯಾಲ 3 ಬಟ್ಟಿ ಇವತ್ತಿ ಬೇಕಲ್ಲ. ಉದ್ದ ನ್ಯಾಮ ಬೇಕಲ್ಲ. ಮತ್ ಮೇಲಾಗಿ ಗಂಟಿ ಬೇಕು. ಒಳಗ್ ಹೋಗ್ಬೇಕಾದ್ರ ಹೋಗುದು. ಈ ಅಲ್ಲಾಗ ಯಾಕ ಗಂಟಿಲ್ಲ, ಪರಮಾತ್ಮ ಯಾಕ ಗಂಟಿ ಐತಿ? ಎರಡು ದೇವ್ರು ಒಂದದವಲ್ಲ. ಎರಡು ದೇವ್ರು ಒಂದಲ್ಲ. ಗಂಡ ದೇವ್ರು ಎಲ್ಲ ಒಂದಲ್ಲ. ಏ ಕಲ್ಲಾನ ನೋಡು ದೇವ್ರ ಇರಾವ ಒಬ್ಬನ. ನಾಮ ಹಲವು ಬಂದಾವಂದ್ರಿ. ಏನ ದೇವ್ರಲ್ಲಿ ಬರಕಾಗೈತೋ ಏನ ಭಕ್ತರ ಭಕ್ತಿ ಪರಕಾಗ್ಯಾವೋ. ಇವನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಇಲ್ಲ. ಈ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಬೇಕಲ್ಲ. 3 ಬಟ್ಟಿ ಇವತ್ತಿ ಬೇಕಲ್ಲ. ಹಣಿ ಮ್ಯಾಲ ಕೆಂಪು ಕುಂಕುಮ ಅಲ್ಲಾಗಿಲ್ಲ. ಬರೇ ಊದ ಅಟ ಸಕ್ರಿ ಬಾನ ಮ್ಯಾಗ ಒಂದು ಗಲಿಪ ನವಲಿಗೆರಿ ಪೂಚ. ನಿನ್ನ ಪೂಜೆ ಯಾಕೆ ಹಿಂಗ, ಇವನು ಪೂಜೆ ಯಾಕೆ ಹಿಂಗ? ಯಾಕಂದ್ರ ದೊಡ್ಡ ಕಲಾವಿದ್ರ ಕೇಳತ್ತೀವಿ ನೀವು. ಕಲಾನದಿಂದ ಲೋಕ ಅಂದಿಲ್ಲ. ಅಲ್ಲ ಒಬ್ಬನ ಐತಂದ್ರೆ ಒಂದ ತರ ಪೂಜೆ ಆಗ್ಬೇಕಾಗಿತ್ತಾವ ಪೂಜೆಗಳು. ಏನ ಕಾರಣಕ್ಕಾಗ್ತಾವು? ಎಲ್ಲಿ ಹಿಡ್ಕೊಂಡು ಬಂದಾವು. ಖರೀ ತಂಗಿ. ದೇವರನ್ನು ಸ್ವಾರಸ್ಯ ಮಾರ್ಗದ ಹೌದಲ್ಲ. ಏ ಪೂರ್ಣ ಭಾವ ಯಾವ ಹೇಳ್ಯಾನ
ಎಂದ ಚಾತ್ಯಾನ ಗೆಯಾಗ ಗೆಯಾಗ ಗೆಯ ಏ ದೇವರಿದ್ದ ನಮಗೇನ ಸ್ವಾರ್ಥ ದೇವ ಧೈರ್ಯ ಗುಣ ಗೆಳತಾನ ಎಂದ ಚಾತ್ಯಾನ ಗೆಯಾಗ ಗೆಯಾಗ ಗೆಯ ಅತಿ ಪ್ರೇಮ ಯಾರ ಮೇಲೆ ಇರತಾನೋ ಯಾರ ಮ್ಯಾಲ ಅದಾನ ಏ ತಿಳಿಸಿ ಹೇಳಬೇಕಪ್ಪ ನೀನ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲ ದೇವರ ವಿಶ್ವಾಸ ನಮಗೇನ ಈ ಗಂಡ ಹಾಡವ್ರ ವಿಶ್ವಾಸ ನಮಗೇನ ಗೆಯಾಗ ಗೆಯಾಗ ಗೆಯ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲ ದೇವರ ವಿಶ್ವಾಸ ನಮಗೇನ ಈ ಗಂಡ ಹಾಡ್ಯವನ ವಿಶ್ವಾಸ ನಮಗೇನ ಗೆಯಾಗ ಗೆಯಾಗ ಗೆಯ ಸುಳ್ಳ ದೇವ್ರ ಅಂತ ಸುಳ್ಳೆ ನೀನು ಈಗ ಗೊಂದೆ ಗೆಳಗೊಂದ ಸುಳ್ಳ ನೀನು ಗೊಂದೆ ಬಾಳೆ ಸರಸಿ ಬಡದೇವ ನಿಮ್ಮ ನ್ಯಾತಿಯಾಗೆ ಆಗ ನಿಮ್ಮ ದೇವರ ಬೆಳಕ ಬಾಳ ಹೇಳತಿರುವಾತಿ ಬಾಳ ದಿಮಾಕ ಮಾಡಿ ಮಾಡಿ ಸಾತಿಯಾಗೆ ಆಗ ಕಂದ ಕಾಶಿಮಾನ ಅನಂತ ಹೌದವಾ ಸವಾಲ್ ಮಾಡಿ ನಿನ್ನ ಕೇಳ್ಯಾರ ಯಾವ ಬಾಡನ ಮಗ ಹಡದಾನವ ಹೇಳ ಅವ್ರ ತಾಯಿ ತಂದೆ ಹೆಸರ ಅಚ್ಚನ ಹೆಸರ ಮುಖ್ಯನ ಹೆಸರ ಮೊಮ್ಮಗನ ಹೆಸರ ನೀ ಹೌದು ನಿನ್ನ ನಾಮನ ಹೌದು ನೀ ಹೌದು ನಿನ್ನ ನಾಮವೇ ಹೌದು ಹೌದು ಹೌದಲ್ಲ ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಹೌದು ಹೌದಲ್ಲ ಹೇಳತ್ಯಾರ ಹೇಳತ್ತಾರಲ್ಲ ಅಂದ್ರ ಪರಮಾತ್ಮನ ನಂಬಿದವ್ರಿಗೆ ಯಾವತ್ತನ ಕಷ್ಟ ಬರಂಗಿಲ್ಲ ಅಂತ ಹೇಳ್ರ ಹೇಳಿದ್ರಲ್ಲ ನಿನ್ನ ಕೃಷ್ಣ ಪರಮಾತ್ಮನ ನಂಬಿದ್ರಲ್ಲ ನಂಬಿದ್ರಲ್ಲ ಕೌರವರು ನಿನ್ನ ನಂಬಿದ್ರು ಹೌದು ಪಾಂಡವರು ನಿನ್ನ ನಂಬಿದ್ರಲ್ಲ ತಂಗಿ ಮತ್ತ ಕೌರವರೊಳಗ ನಂಬಿದಾಗ ಕೌರವರೊಳಗ ಯಾವ ದುರ್ಯೋಧನ ಯಾವ ಈ ಯುದ್ಧ ಆಗುವಂತ ಟೈಮದೊಳಗ ಏನಾಯ್ತ್ರಿ ಅವಾಗ ಒಂದ್ ದಗದಾಗ್ಯದರಿ ಏನಾಗೈತಿವ ಸ್ವತಃ ನಿನ್ನ ಕೃಷ್ಣ ಪರಮಾತ್ಮ ಕೈಯಾಗ ಹತ್ತಾರ ಹಿಡಿಯಂಗಿಲ್ಲ ತಿಳಿ ಮಾತು ಕೊಟ್ಟಿದ್ದ ಕಪಟ ನಾಟಿ ಮಾಡಂಗಿಲ್ಲ 2 ನಂಬರ್ ಮಾಡಂಗಿಲ್ಲ ತಿಳಿದ ಆದ್ರೂ ತೆಳಗ ನಿತ್ತ ಸುಮ್ಮ ಇಶಾರ ಮಾಡಿ ಹೇಳ್ತಿದ್ದ ಭೀಮಗ ಹೌದು ಏನಂತ ಹೇಳಿ ತಂಗಿ ದುರ್ಯೋಧನಗ ಭೀಮಗ ಜೋರ್ ಲಡಾಯಿ ನಡೆದಾಗ ಕೃಷ್ಣ ತೆಳಗ್ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ದ ಕೃಷ್ಣನ ನಂಬಿದ್ರ ಅವ್ರೆಲ್ಲ ಹೌದಲ್ಲ ಆದ್ರೂ ತೆಳಗ ನಿತ್ತ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ದ ತಂಗಿ ಏಹೇ ಭೀಮ ಅವ್ ಎಲ್ಲಾ ಕಡೆ ಹೊಡೆದ್ರ ಸಾಯಂಗಿಲ್ಲ ಹೌದು ತೊಡಿ ಹೊಡ್ಕೊಂಡು ಬಿಡ ಅವನ ತೊಡಿ ಅವನ ತೊಡ್ಯಾಗ ಅವನ ಜೀವ ಐತಿ ತೊಡಿ ಒಳಗ ಅವನ ಜೀವ ಐತಿ ಗದಾ ತಗೊಂಡ ತೊಡಿ ಮೇಲೆ ಹೊಡದೆ ಅಂದ್ರ ಜಾಗದ ಮ್ಯಾಗ ದುರ್ಯೋಧನ ಸಾಯ್ತಾನಂತ ಹೌದ್ರಿ ಸುಮ್ಮ ಕೊಂಡಬೇಕಾಗಿತ್ತಲ್ಲ ಇಬ್ರು ನಿನ್ನ ನಂಬಿ ನಿನ್ನ ಸಹಾಯ ಕೇಳಕ್ ಬಂದಿದ್ರಿ ಯಾರ್ಯಾರ ದುರ್ಯೋಧನ ಬಿ ನಿನ್ನ ನಂಬಿ ಬಂದಿದ್ದ ಪಾಂಡವರೊಳಗ ಅರ್ಜುನ ಬಿ ನಿನ್ನ ನಂಬಿ ಬಂದಿದ್ದ ಒಂದ ಕಣ್ಣಿಗೆ ಬೆಣ್ಣಿ ಒಂದ ಕಣ್ಣಿಗೆ ಸುಣ್ಣ ಮಾಡೋದೇನೋ ಕೊಳೆಂ ಬಿದ್ದಿತ್ತು ದೇವರಿಗೆ ದೇವ್ರ ನಂಬಿರ ದೊಡ್ಡದ ಇದನ್ನಾಗ್ತೈತಿ ಹೇಳಿದಲ್ಲ ನಂಬಿದವ್ರ ಕೈ ಬಿಡಂಗಿಲ್ಲ ಅಂತ ಹೇಳತಿ ಬಾಳ ಮಂದಿ ನಿಮ್ಮ ನಂಬ್ಯಾರ ಕರೆ ಮಾಡೋದೇನ ಕೆಲಸ ಆಗಿಲ್ಲ ಮತ್ ನಮ್ಮ ಅವ್ವನ ಯಾರು ನಂಬ್ಯಾರ ನೋಡ ಉದ್ಧಾರ ಆಗ್ಯಾರ ಜಗತ್ತಿನೊಳಗ ಯಾಕಂದ್ರ ದೇವಲೋಕದೊಳಗ ದೈತ್ಯರೆಲ್ಲ ಬಂದ ದೇವತ್ಯಾರನ್ನ ಕಾಡ್ಲಕ್ ಹತ್ತಿದ್ರೆ 33 ಕೋಟಿ ದೇವತ್ಯಾರಿದ್ರು 66 ಕೋಟಿ ದೈತ್ಯರಿದ್ರು 66 ಕೋಟಿ ದೈತ್ಯರೆಲ್ಲ ಬಂದ ದೇವತ್ಯಾರನ್ನ ಹೊಡೆದ ಓಡಿಸಿ ದೇವಲೋಕ ನಾವ ಆಳ್ಬೇಕ ಇಂತ ಹಠ ತೊಟ್ಟ ನಿಂತಿದ್ರ ಮುಂದೇನಾಯ್ತು ಯಾವ ಸೂರ್ಯ ಇಂದ್ರ ಚಂದ್ರ ವರುಣ ಗರುಡ ಈ ನಾನಾ ತರ ಗಂಡ ದೇವರು ಕುಡಿದ್ದುಲ್ಲ ಕುಡಿದಿರ್ಲ ಇವ್ರಂದ್ರು ಏನಂತ ಇವ್ರು 66 ಕೋಟಿದಾರ ನಾವು 33 ಕೋಟಿ ಇದೀವಿ ಇಬ್ಬಿಬ್ಬರ ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವು ಬದುಕಂಗಿಲ್ಲ ಇನ್ನು ಇವ್ರ ಕೈಯನ್ನ ನಾವು ಉಳಿಬೇಕಾದ್ರ ಆದಿಶಕ್ತಿ ಪಾದಿಗೆ ಹೋಗಿ ಬಿದ್ರ ಆಯ್ತು ಉಳಿತೀವ್ರಿ ಉಳಿಯಂಗಿಲ್ಲ ಅಂದ್ರ ಅವಾಗ ಏನಾಯ್ತು ಯಾವ 33 ಕೋಟಿ ದೇವಾನ ದೇವತೆಯರಲ್ಲ ತಾಯಿ ಪಾದಕ್ಕೆ ಶರಣಾಗಿ ಬಂದ್ರಲ್ಲ ಯವ್ವ ನಿನ್ನ ಪಾದಕ ಬಂದ್ ಬಿದ್ದದೀವು ಹಿಂದ ದೈತ್ರ ಬೆನ್ ಹತ್ಯಾರ ನಮ್ಮನ್ನ ಹೊಡಿಲಾಕ ಕಾಗಾಳಿ ಬಾಳ ಮಾಡ್ಲತ್ಯಾರ ಯಜ್ಞ ಯಾಗಾದಿ ಮಾಡಿಕೊಡುವಾರ ಹೆಂಗ ಮಾಡ್ಲಿ ಅಂದಾಗ ಅವಾಗ ಆದಿಶಕ್ತಿ ಹೇಳ್ತಾಳ ತಾಯಿ
ಅವರು ಬಹಳ ಮಂದಿ ಇದಾರು, ನೀವು ಥೋಡೆ ಮಂದಿ ಇದೀರಿ. ಹೌದಲ್ಲ, ಅದಕ್ಕ ನಾ ಹೇಳ್ದಂತೆ ಒಂದು ಕೆಲಸ ಮಾಡಿ ಅವ್ರ ಕೈಯಿಂದ ಬಚಾವ್ ಆಗ್ತೀರಿ ಅಂದಳಕಿ. ಅವಾಗ ಏನಾಯ್ತು? ಏನ್ ಹೇಳ್ತಿ ಹೇಳಂದಾಗ, ಹೌದಲ್ಲ, ನಾನು ನನ್ನ ರೂಪ ಹೆಂಗ ಧಾರಣ ಮಾಡ್ತನೋ ಸಾಕ್ಷಾತ್ ಒಂದು ಆಕಳಾಗಿ ನಿಂತು ಬಿಡ್ತಾನೆ. ಹೌದ್ ಹೌದ, ನಾನು ಒಂದು ಆಕಳಾಗಿ ನಿಂತು ಬಿಡ್ತಾನ. ನೀವು 33 ಕೋಟಿ ದೇವತೆಯರೆಲ್ಲ ಬಂದ ನನ್ನ ಹೊಟ್ಟಿ ಒಳಗೆ ಹೋಗಬೇಡ್ರಿ. ಹೌದೇವ, ನನ್ನ ಶರೀರ ಒಳಗೆ ಹೋಗಿ ಹೊಟ್ಟಿಯಾಗ ಬಂದು ಹೋಗ್ಬೇಕ್ರಿ ಅಂದ್ರೆ ದೈತ್ರ ಕೈಯಾಗಿದ್ದು ನಿಮ್ಮನ್ನ ಉಳಿಸಿ ದೇವಲೋಕ ಸಂರಕ್ಷಣೆ ಮಾಡ್ತಾನಂದ್ರ ಆದಿಶಕ್ತಿ. ಖರೆ ದೇವ. ಯಾವಾಗ ಸಾಕ್ಷಾತ್ ಒಂದು ಆಕಳಾಗಿ ನಿಂತಳ, ಹೌದಲ್ಲ, 33 ಕೋಟಿ ದೇವಾನ ದೇವತೆಯರೆಲ್ಲ ದೈತ್ರ ಕೈಯಾಗಿಂದ ಅಂಜಿ ಬಂದ ಆಕಿ ಹೊಟ್ಯಾಗ ಸಿಗಿಬಿದ್ದಾರ, ಓಡಿ ಬಂದ. ಹೌದು, ಮಾತು ಖರೆ ಇದಲ್ಲ ಇವ. ಆಕಿ ಹೊಟ್ಟಿ ಒಳಗ ಅಡಕಾದಾಗ ಎಲ್ಲಾರು ಬಂದ ಜಾಗ ಹಿಡ್ಕೊಂಡ ಕೂತ್ರು. ಲಾಸ್ಟ್ ಮಲಮೂತ್ರ ಬರು ಜಾಗನ್ಯಾಗ ಯಾರು ಕುಂಡ್ರಲಿಲ್ಲ. ಅವಾಗ ಏನೈತ್ರಿ? ಲಕ್ಷ್ಮಿ ಒಬ್ಬಾಕಿ ಉಳ್ದಿಳು, ಹಿಂದ ಬರ್ಲಾಕ ಲೇಟ್ ಆಗಿತ್ತು. ಹೌದು ಹೌದಲ್ಲ, ಬಂದ ಕೇಳಿ ಅವ್ವ ಎಲ್ಲಾರಿಗೂ ಜಾಗ ಕೊಟ್ಟದಿ, ನನಗೂ ಜರ ಕುಂಡ್ರಲಕ್ಕ ಜಾಗ ಕೊಡು ನಿನ್ನ ಒಳಗಂದಳಕಿ. ಅವಾಗ ಲಕ್ಷ್ಮಿ ಎಲ್ಲಾರು ಚಲೋ ಚಲೋ ಜಾಗ ಹಿಡ್ಕೊಂಡು ಕೂತಾರ. ತೊಡೆ ಮಂದಿ ಕುರ್ದಾಗ ಕೂತಾರ, ತೊಡೆ ಮಂದಿ ಕಾಲ ಕೂತಾರ, ತೊಡೆ ಮಂದಿ ಎಷ್ಟೋ ಹೊಟ್ಯಾಗದಾರ. ಹೌದು ಹೌದು ಹೌದಲ್ಲ, ಹಣ್ಣಿ ಮೇಲೆ ಎಷ್ಟೋ ಮಂದಿ ಕೂತಾರ. ಜಾಗ ಒಂದು ಖಾಲಿ ಐತಿ. ಯಾವ್ದ್ರಿ? ನನ್ನ ಮಲಮೂತ್ರ ಬರೋ ಜಾಗನ್ಯಾಗ ಹೇಸ್ಕೊಂಡು ಯಾರು ಕೂತಿಲ್ಲ. ಹೌದು, ಅದು ಒಂದು ಜಾಗ ಖುಲ್ಲ ಐತಿ ನೋಡು, ಕುಂಡ್ರಕಿದ್ರ ಕುಂಡ್ರ ಅಂದಳಕಿ. ಹೌದೇವ. ಮುಂದು ಲಕ್ಷ್ಮೀ ದೇವಿ ಬಂದ ಕೂತಾಳ ನಂಟ್ಲೆ ಬರೇ ಮಾರಿ ಅಟ್ಟ ಕೈ ಮುಗಿಯಂಗಿಲ್ಲ. ಎಲ್ಲಾರು ಹಿಂದ ಮುಕ್ಕಳಿ ಕೈ ಹಚ್ಚಿ ಕಾಲು ಬೀಳತಾರ. ಲಕ್ಷ್ಮಿ ವಾಸ ಐತಿ, ವಾಸ ಐತಿಲ್ಲ ಅನಾಂಟ್ಲೇನ 33 ಕೋಟಿ ದೇವಾನ ದೇವತೆಯರನ್ನೆಲ್ಲ ಕಾಪಾಡಿ ದೈತ್ಯರ ಕೈಯಾಗಿಂದ ದೇವಲೋಕ ಸಂರಕ್ಷಣೆ ಮಾಡಿಬಿಟ್ಟ ಅವತಾರ ನನ್ನ ಆದಿಶಕ್ತಿ ಅದ. ಮತ್ತ ಪರಮಾತ್ಮ ದೊಡ್ಡವಿದ್ದು ಒಳಗಿಟ್ಟುಕೊಳ್ಳಕೇನ ಜಾಗ ಇದ್ದಿದ್ದಿಲ್ಲ. ಬೇಕಲ್ಲ, ಒಂದ 10 ರೊಟ್ಟಿ, ಒಂದು ಗಡಿ ಒಣಗಿ, ಒಂದು ಬೊಗಣಿ ಅನ್ನ ಹಿಡಿಸ್ತೈತಿ. ಮತ್ತ ಅಟ ದೇವತೆಯರನ್ನ ಕಾಪಾಡಬೇಕಾಗಿತ್ತಲ್ಲ ಅವ ಗಂಡ ದೇವ್ರ. ಇಲ್ಲ, ಹಂಗ ಕಾಪಾಡ್ಲಕ್ ಬರುದಿಲ್ಲ, ಬರಂಗೆ ಇಲ್ಲ, ಬರುದಿಲ್ಲ. ದೈತ್ಯರನ್ನೆಲ್ಲ ಹೊಡಿಬೇಕಾದ್ರೆ ಹೆಣ್ಣು ದೇವ್ರ ಬೇಕಾಗಿಲ್ಲ ತಂಗಿ. ಗಂಡ ದೇವ್ರ ಹೋಗಿದ್ದೂರಿ ಆ ಕಡೆ ಸುಗ್ಗಿಯಾಗ ಕಬ್ಬ ಕಡಿಲಕ್ಕ. ನೀ ಕಬ್ಬ ಕಡ್ಲಕ್ಕ ಕಳ್ಸವ್ರ ಹತ್ತೋಟ್ಲಿ ಹಂಗೈತಿ. ಅದಕ್ಕ ಶಾನೆ ಬಾಳದ್ರಿಪ್ಪ. ನೀ ಹೌದು, ನಿನ್ನ ನಾಮವೇ ಹೌದು ಅಂತ ಹೇಳತ್ಯಾರ. ನಮ್ಮ ಬಾಳಗಿರಿ ಅಪ್ಪನ ಹೊಸ್ತಾದ್ರ ಏನ್ ಮಾಡ್ಯಾರ ತಂಗಿ? ತಾಯಿ ಹೌದು, ಜಗನ್ ಮಾಯಿ ಹೌದು, ಬುಣಾದಿ ನಿರಾಕಾರಕ್ಕ ನೀರಲಂಬ ಹೌದು. ಖರೆ ಐತಿ. ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ಬಾಡಿ ಬುಣಾದಿ ನಿರಾಕಾರಕ ನೀರಲಂಬ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ಬಾಡಿ ಬುಣಾದಿ ನಿರಾಕಾರಕ ನೀರಲಂಬ ಹವದೋ. ತಾಯಿ ಹವದೋ ಮಾಯಿ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ಬಾಡಿ ಬುಣಾದಿ ನಿರಾಕಾರಕ ನೀರಲಂಬ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ಬಾಡಿ ಬುಣಾದಿ ನಿರಾಕಾರಕ ಇದೇನ್ ಕಾಡ್ಲಾಗ್ತಿದ್ವು? ಏನದಕ್ಕೊಂದ್ ಜರ ಬಿಗುತ್ತಿದ ಮಾಡುವ ಜರ್ಲಿ ಕಟ್ರಿಪ್ಪ ಇದು. ಅನಾದಿಯ ಹವದೋ ಆದಿಯ ಹವದೋ ಅನಾದಿಯ ಹವದೋ. ಬೈಲ ಭಯಂಕರದ ಚಿಕ್ಕರೆ ಬೈಲವಾಣಿ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ತಾಯಿ ಬುಣಾದಿ ನಿರಾಕಾರಕ ನೀರಲಂಬ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ಅಂಗದೊಳು ಲಿಂಗ ಹವದೋ ಭದ್ರ ಗಂಗಾ ಹವದೋ. ಅಂಗದೊಳು ಲಿಂಗ ಹವದೋ ತುಂಗಭದ್ರ ಗಂಗಾ ಹವದೋ. ಮಾವೀರ ಭಕ್ತಿಗೆ ಮುಕ್ತಾಂಗಿ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ಬಾಡಿ ಬುಣಾದಿ ನಿರಾಕಾರಕ ನೀರಲಂಬ ಹವದೋ. ತಾಯಿ ಹವದೋ ಜಗನ್ ಮಾಯಿ ಹವದೋ. ಮೋಹದಲ್ಲಿ ಮಗಳ ಹವದೋ. ಮದನದ
ಮೋಹದಲ್ಲಿ ಸತಿಯಳು ಹೌದೋ ಮೋಹದಲ್ಲಿ ಮಗಳ ಹೌದೋ ಮದನದಲ್ಲಿ ಸತಿಯಳು ಹೌದೋ ಸೃಷ್ಟಿಗೆ ಶೃಂಗಾರ ಸತಿಯಳು ಹೌದೋ ತಾಯಿ ಹವದು ಜಗನ ಮಾಯಿ ಹವದು ತಾಯಿ ಹವದು ಜಗನ ಮಾಯಿ ಹವದು ಬಾಡಿ ಗುಣದಿ ನೀರ ನಿರಲಂಬ ಹವದು ತಾಯಿ ಹವದು ಜಗನ ಮಾಯಿ ಹವದು ಗುರು ಸಿದ್ರಂಬೈರಿಯ ಹೌದೋ ಕವಿ ಅಪ್ಪನ ಕವಿಗಳ ಹೌದೋ ಗುರು ಸಿದ್ರಂಬೈರಿಯ ಹೌದೋ ಕವಿ ಅಪ್ಪನ ಕವಿಗಳ ಹೌದೋ ದೈವ ಕೇಳಿ ಕವಿ ಮಣಿಯಾದ ಬಾಳಿಗೇರಿ ಹೌದೋ ತಾಯಿ ಹವದು ಜಗನ ಮಾಯಿ ಹೌದೋ ತಮ್ಮ ಬಾಟಿ ಬುಣದಿ ನೀರ ನಿರಲಂಬ ಹವದು ತಾಯಿ ಹವದು ಜಗ ಮಾಯಿ ಹವದು ತಾಯಿ ಹವದು ಜಗ ಮಾಯಿ ಹವದು ಬಾಟಿ ಬುಣದಿ ನೀರ